ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ನಮ್ಮ ಇಡೀ ಕರ್ನಾಟಕದ ನೆಟ್ವರ್ಕ್ ಬಂದ್ ಮಾಡಬೇಕು. ಪೆಟ್ರೋಲಲ್ಲಿ ಅವರೇ ಖರ್ಚಲ್ಲಿ ಹೋಗಬೇಕು. ಸೊ ಅದ್ರದ್ದು TADI ಕಟ್ ಮಾಡಿದ್ರೆ ನಮ್ಮದು ಯಾರ್ದು ಮೊಬೈಲ್ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗು ಇರಲ್ಲ. ಯಾವುದೇ ನೆಟ್ವರ್ಕ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಇವರೇ ಕಾರಣ. ನೀವು ನೋಡಬಹುದು ವೀಕ್ಷಕರೇ, ಇವರು ಜಿಯೋ ಕಾರ್ಪೊರೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾರೆ. ಹಾಗೂ ಇವ್ರ ಜೊತೆ ಇಷ್ಟು ಜನ ಕೆಲಸಗಾರರು ಬಂದಿದ್ದಾರೆ ಕಾರ್ಪೊರೇಟ್ ಕಂಪನೀಸ್ದು. ವೀಕ್ಷಕರೇ, ಇವ್ರು ಏನಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದರೆ, ಇವರು ಇಲ್ಲಿ ತುಂಬ ಜನ ಇದ್ದಾರೆ. ಸ್ವಲ್ಪ ಜನ 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಜನ 4 ವರ್ಷದಿಂದ, 10 ವರ್ಷದಿಂದ, 20 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಆದರೆ ಇವ್ರಿಗೆ ವೇತನ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ. 10,000 ಕೊಡ್ತಿದ್ದಾರೆ. ಇಷ್ಟು ವರ್ಷದಿಂದ ವೇತನ ಏನಿಲ್ಲ. ಪಾಪ ಅವ್ರಿಗೆ ಏನೇನು ರೈಟ್ಸ್ ಸಿಗಬೇಕು ಆ ರೈಟ್ಸ್ ಸಿಗ್ತಾ ಇಲ್ಲ. ನೋಡಿ, ಯಾವುದೇ ಕಾರ್ಪೊರೇಟ್ ಕಂಪನಿನಲ್ಲಿ ಯಾರಾದರೂ ಕೆಲಸ ಮಾಡಿದ್ರೆ ಅವ್ರದ್ದು ತನ್ನದೇ ಆದ ಒಂದು ರೈಟ್ಸ್ ಇರುತ್ತೆ, ರೂಲ್ಸ್ ಅಂತ ಇರುತ್ತೆ. ಆದರೆ ಇಲ್ಲಿ ನಿಮಗೆ ರಜೆನೂ ಸಿಗಲ್ಲ. ಮತ್ತು ನಿಮಗೆ ಏನಾದರೂ ನೀವು ನಿಮ್ಮದೇ ಪೆಟ್ರೋಲ್ ಆಗಿಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಆ ಪೆಟ್ರೋಲ್ ಕಾಸು ನಿಮಗೆ ರೀಎಂಬರ್ಸ್ ಸಿಗಲ್ಲ, ರೀಫಂಡ್ ಸಿಗಲ್ಲ. ಅದೇ ಥರ ಇವತ್ತು ಇವರು ಹೋರಾಟ ಮಾಡ್ತಿದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ. ಬನ್ನಿ ಇವ್ರ ಜೊತೆ. ಭಾರತೀಯ ಟೆಲಿಕಾಂ ಸಾರ್ವಜನಿಕ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಗುತ್ತಿಗೆ ಕಾರ್ಮಿಕರು ಏನು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ, 10-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ವೇತನ, ಮೂಲ ಸೌಕರ್ಯ ಏನೂ ಇಲ್ಲ. ಇದೊಂದು ದುರಂತ. 72 ವರ್ಷ ಸ್ವತಂತ್ರ ಬಂದಿದೆ, 72 ವರ್ಷ ಆಗಿದೆ. ಇಂಥ ಸ್ವತಂತ್ರ ಭಾರತದಲ್ಲಿ ಈಗಲೂ ಕನಿಷ್ಠ ವೇತನ ಇವರು ಕೊಡ್ತಾ ಇಲ್ಲ, ವಂಚಿಸ್ತಾ ಇದ್ದಾರೆ ಅಂದರೆ ಇದೊಂದು ದುರಂತ, ರಾಷ್ಟ್ರೀಯ ದುರಂತ ಅಂತ ಹೇಳಬೇಕು. ಇವತ್ತಿನ ದಿವಸ ಅದರದೇ ಆದ ಮಿನಿಮಮ್ ವೇಜಸ್ ಬೋರ್ಡ್ ಇದ್ದಾವೆ, ESI PF ಬೋರ್ಡ್ಗಳಿದ್ದಾವೆ. ಇದನ್ನೆಲ್ಲ ಮರೆಮಾಚಿ ಏನು ಉಳ್ಳವರ ಸೊತ್ತಾಗ್ತಾ ಇದೆ ದೇಶದ ಸಂಪತ್ತು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಈಗ ಜಿಯೋ ಕಂಪನಿಯಲ್ಲಿ ಒಬ್ಬ ಯಾರೋ ಎಂಪ್ಲಾಯರ್ ಇದ್ದಾರೆ, ಅವರು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಆ ಕಾಂಟ್ರಾಕ್ಟಲ್ಲಿ ಇನ್ನೊಬ್ಬನು ದಿನಗೂಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ನೌಕರನ್ನು ದುಡಿಸ್ಕೊಂಡು ಇವರೆಲ್ಲ ಟೆಕ್ನಿಷಿಯನ್ಸ್ ಏನು ಇಡೀ ನಮ್ಮ ರಾಜ್ಯದಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಟವರ್ಸು, ಮೊಬೈಲ್ ಜಿಯೋ ಇರ್ಬೋದು, ವೊಡಾಫೋನ್ ಇರ್ಬೋದು, ಏರ್ಟೆಲ್ ಇರ್ಬೋದು, ಇದರದ ಟವರ್ಗಳನ್ನ ಸರಿದಾರಿಯಲ್ಲಿ ತರ್ತಕ್ಕಂಥ 24 ಅವರ್ ಕೆಲಸ ಮಾಡ್ತಕ್ಕಂಥ ನಮ್ಮ ಸೇನಾನಿಗಳಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಅಂಥವ್ರಿಗೆ ಇವತ್ತಿನ ದಿವಸ ಕನಿಷ್ಠ ವೇತನ ಇಲ್ಲ, ಮೂಲ ಸೌಕರ್ಯ ಇಲ್ಲ. ಈಗ ಇವರಿಗೆ ಕೊಡೋ ವೇತನ 15,000 ರಿಂದ 16,000 ರೂಪಾಯಿ ಸಂಬಳ, 10 ವರ್ಷ ದುಡಿಮೆ ಮಾಡ್ಕೊಂಡಿದ್ದಾರೆ. ಸೊ ವರ್ಷಕ್ಕೆ 1,000 ರೂಪಾಯಿ ಇನ್ಕ್ರಿಮೆಂಟ್ ಆಯ್ತು ಅಂದ್ರೂ 10 ವರ್ಷಕ್ಕೆ 10,000 ರೂಪಾಯಿ ಆಗಬೇಕಾಗಿತ್ತು. ಪ್ಲಸ್ ಇದೊಂದು 16,000, 26,000 ರಿಂದ 56,000 ರೂಪಾಯಿ ಅವ್ರಿಗೆ ಈಗ ಮೂಲ ವೇತನ ಇರಬೇಕಾಗಿತ್ತು, ಅದು ಇಲ್ಲ. ಇದನ್ನೆಲ್ಲನೂ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನು BMSನ ಇನ್ನು ಮುಂದೆ ನಾವು ಕಂಡುಹಿಡಿತೀವಿ. ಯಾಕಂದರೆ ನಮ್ಮ ಜೊತೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ನಮ್ಮ ಜೊತೆ ಇವರು ಬಂದಿದ್ದಾರೆ. ಇವತ್ತು ನಾನು ಇವ್ರಿಗೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಯಾಕಂದರೆ ಇಡೀ ದೇಶದಲ್ಲಿ ಕಾರ್ಮಿಕರ ಪರವಾಗಿ, ಕಾರ್ಮಿಕರಿಗೋಸ್ಕರ, ಕಾರ್ಮಿಕರಿಗೆ ಧ್ವನಿ ಎತ್ತುವಂಥ ಸಂಘಟನೆ, ಏಕೈಕ ಸಂಘಟನೆ ಭಾರತೀಯ ಮಜ್ದೂರ್ ಸಂಘ ಅದು. ಸೊ ಇಂಥ ಹಲವಾರು ಪ್ರತಿಭಟನೆಗಳೆಲ್ಲ ತಾವು ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಾ, ಮತ್ತು ದೃಶ್ಯ ಮಾಧ್ಯಮದಲ್ಲೂ ಬಿತ್ತರಿಸಿದ್ದೀರಾ. ನಾನು ನಿಮ್ಗೆಲ್ರಿಗೂ ವಂದಿಸ್ತೀನಿ. ಸೊ ಇವತ್ತಿನ ದಿವಸ ಏನು ಇದನ್ನು ಸ್ವಲ್ಪ ಬೇರೆ ವಿಚಾರಕ್ಕಿಂತ ಈ ವಿಚಾರಕ್ಕೆ ತಾವು ಒತ್ತು ಕೊಟ್ಟು ಯಾರು ಸಂಬಂಧಪಟ್ಟ ಕಂಪನಿ ಮಾಲೀಕರಿಗೆ ಇದು ಮುಟ್ಟೋ ತನಕ ತಮ್ಮ ಬೇಡಿಕೆಗಳು ಏನಿದೆ ಅದನ್ನೆಲ್ಲ ನಿಮ್ಮ ಮುಖಾಂತರ ಇವರಿಗೆ ಕೊಡಬೇಕು. ಸೊ ಅದರದ್ದು TADI ಇವರು ಕೊಡೋದಿಲ್ಲ. ಸೊ ಇಷ್ಟೆಲ್ಲ ಶೋಷಣೆಗಳಿಗೆ ಒಳಪಟ್ಟು ಇವತ್ತಿನ ದಿವಸ ನಮ್ಮ ಎಲ್ಲ ನೆಟ್ವರ್ಕು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಇವರೇ ಕಾರಣ. ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ನಮ್ಮ ಇಡೀ ಕರ್ನಾಟಕದ ನೆಟ್ವರ್ಕ್ ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತೆ. ಯಾಕಂದರೆ ಅವರೇ ಟೆಕ್ನಿಷಿಯನ್ಸು, 2 ಅವರ್ ಟೆಕ್ನಿಷಿಯನ್ಸ್ ಇವರು ಆ ನೆಟ್ವರ್ಕ್ನೇ ಕಟ್ ಮಾಡಿಬಿಟ್ರೆ ನಮ್ಮದು ಯಾರ್ದು ಮೊಬೈಲ್ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗು ಇರಲ್ಲ, ಯಾವುದೇ ನೆಟ್ವರ್ಕೇ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇವ್ರನ್ನೆಲ್ಲ ಇಮಿಡಿಯೇಟಾಗಿ ಭಾರತೀಯ ಮಜ್ದೂರ್ ಸಂಘ ಒತ್ತಾಯ ಮಾಡ್ತೈತೆ. ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳು ಏನು ಸಿಗಬೇಕು ಅದನ್ನೆಲ್ಲ ಯಾವುದೇ ಕಂಪ್ನಿ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಮತ್ತು ಏರ್ಟೆಲ್ ಆಗಿರ್ಬೋದು, ಇವೆಲ್ಲನೂ ತಕ್ಷಣ ಈ ಸಂದೇಶ ನಿಮಗೆ ಮುಟ್ಟಿದ ಕೂಡಲೇ ಅವ್ರನ್ನೆಲ್ಲ ಕರೆದು, ಸಂಬಂಧಪಟ್ಟ ಲೀಡರ್ಸ್ನ ಕರೆದು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಈ ವಾಹಿನಿ ಮುಖಾಂತರ ಮಾಧ್ಯಮ ಮಿತ್ರರಿಗೆ ಮೊದಲು ಸ್ವಾಗತ ಬಯಸಿ, ಈ ಒಂದು ಕಾರ್ಮಿಕರ ಶೋಷಣೆ ಬಗ್ಗೆ ತಾವು ಇಲ್ಲಿ ಬಂದು ಕವರೇಜ್ ಮಾಡಿ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಿರೋ ಮೊದಲು ನಿಮಗೆ ಧನ್ಯವಾದಗಳು. ಈ
ಏನು ಈ ಜಿಯೋ ಕಂಪನಿ ಅಂತ ಏನು ಹೇಳ್ತಿದ್ದೀವೋ, ನಾವು ಎಲ್ಲ ಕಡೆ ಹೇಳ್ತೀವಿ ಅಂಬಾನಿ ಅದಾನಿ ಅಂತ, ಅದನ್ನು ನೇರವಾಗಿ ನಾವಿಲ್ಲಿ ಅದರ ಏನು ಬಿಸಿ ಏನು ತಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಜಿಯೋ ಕಂಪನಿಯವರು ಅವರ ನೆಟ್ವರ್ಕನ್ನು ಮೇಂಟೈನ್ ಮಾಡಲಿಕ್ಕೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅನ್ನೋರು ಕೊಟ್ಟಿದ್ದಾರೆ. ಆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅನ್ನೋರು KEK ಎಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ 3 ಸ್ಟೇಜಲ್ಲಿ ಕೆಳಗಡೆ ಇಳಿದಿದೆ. ಅಂದರೆ ಅವರ ದುಡ್ಡಲ್ಲಿ ಒಂದಷ್ಟು ಸೋರಿಕೆ ಇಲ್ಲಾಗಿ ಅಲ್ಲಿಂದ ಇಲ್ಲಿ ಸೋರಿಕೆ ಆಗಿ ಕೊನೆಗೆ ಲಾಸ್ಟಲ್ಲಿ ಏನೋ ಒಂದು ಪೀನಟ್ಸ್ ಅಂತ ಇವ್ರಿಗೆ ಸಿಗ್ತಾ ಇದೆ ಅಷ್ಟೇ. ಈಗ ನಮ್ಮ ವೆಂಕಟೇಶ್ವರೆಲ್ಲ ಹೇಳಿದ್ರು. ಆದರೆ ಒಂದೇ ಒಂದೇನು ದುರಂತ ಏನು ಅಂತಂದರೆ, ಇಲ್ಲಿವರೆಗೂ ಇವರಿಗೆ ಸಂಘಟಿತರನ್ನಾಗಿ ಆಗೋದಕ್ಕೆ ಬಿಟ್ಟಿರಲಿಲ್ಲ. ಇದು ಆಶ್ಚರ್ಯ. ಏನಂದರೆ ಇವತ್ತು ನಿಮ್ಗೆ ಅನಿಸ್ಬೋದು ಇವತ್ತೆಲ್ಲ ಯೂನಿಯನ್ನಲ್ಲಿ ಬಂದಿದ್ದಾರಲ್ಲ ಅಂತ, ಬಟ್ ಯೂನಿಯನ್ನೇ ಮಾಡದೆ ಅಪರಾಧ ಅನ್ನೋ ಥರದಲ್ಲಿ ಇವ್ರನ್ನೆಲ್ಲ ದಮನ ಮಾಡಿಟ್ಟಿದ್ರು. ಕೊನೆಯಲ್ಲಿ ಇವರು ಇವತ್ತು ಎಲ್ಲವನ್ನು ಧೃತಿಗೆಡದೇನೆ ಇವತ್ತು ಯೂನಿಯನ್ ಮಾಡಿದ್ರು. ಅದರ ಪರಿಣಾಮವಾಗಿ ಇವತ್ತು ಕೆಲಸಗಾರನ್ನ ಏಕಾಏಕಿ ಕಿತ್ತಾಕಿ